ಎಲ್ರಿಗೂ ನಮಸ್ಕಾರ. ನಾನು ಸಂತು. ಮಧ್ಯಾಹ್ನ ಒಂದು ಒಳ್ಳೆ ಮೀನು ಊಟ ತಿನ್ನೋಣ ಅಂತ ನಾನು ಬಂದಿರೋ ಜಾಗ ಯಾವುದಪ್ಪ ಅಂತಂದರೆ ಮದ್ದೂರಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂಥ ದೇಶಹಳ್ಳಿಗೆ ಬಂದಿದ್ದೀವಿ. ದೇಶಹಳ್ಳಿಯಲ್ಲಿ ಕಳೆದ 10 ವರ್ಷಗಳಿಂದ ಸಕ್ಸಸ್ಫುಲ್ ಆಗಿ ಮೀನೂಟನ ಸರ್ವ್ ಮಾಡ್ಕೊಂಡು ಬರ್ತಿರುವಂಥ ಭರ್ಜರಿ ಫಿಶ್ ಲ್ಯಾಂಡ್ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀವಿ. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಕ್ರೌಡ್ ಇದ್ದಾರೆ. ಇದರ ಟೈಮಿಂಗ್ ಬಂದು ಬೆಳಗ್ಗೆ 10 ರಿಂದ ರಾತ್ರಿ 10 ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೋಗಿ ಓನರ್ನ ಮಾತಾಡ್ಸೋಣ, ಜೊತೆಗೆ ಇವರ ಫಿಶ್ನು ಕೂಡ ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಇವರ ಬಿಸಿ ಬಿಸಿ ಮೀನನ್ನ ತಿನ್ನೋಣ. ಎಸ್, ನಾವು ಆರ್ಡರ್ ಮಾಡಿರೋ ಐಟಮ್ಸ್ ಎಲ್ಲ ಬಂದಾಯಿತು. ಕಾಟ್ಲಾ, ಜಿಲೇಬಿ, ಫಿಶ್ ಸಾಂಬಾರು ಮತ್ತು ವೈಟ್ ರೈಸು, ಜೊತೆಗೆ ಒಂದು ಕೋಕ್ ಏನಕ್ಕೆ ತೊಗೊಂಡೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಫಸ್ಟು ಕಾಟ್ಲಿಂದ ಶುರು ಮಾಡೋಣ. ಆಹಾ, ನೋಡ್ಬೇಕಾದ್ರೆ ಅಷ್ಟು ಟೆಂಪ್ಟಿಂಗ್ ಆಗಿದೆ. ಆ ಕೋಟಿಂಗ್ ಅಂತೂ ಮಜಾ ಕೊಡುತ್ತೆ ನೋಡಿ. ಆಹಾ, ನೋಡ್ಬೇಕಾದ್ರೆ ಬಾಯಲ್ಲಿ ನೀರು ಬರ್ತಾಯಿದೆ. ಟೇಸ್ಟ್ ಮಾಡೋಣ. ಬಿಸಿ ಬಿಸಿ ಇದೆ, ಕೈಯಲ್ಲಿ ಹಿಡ್ಕೊಳಕ್ಕೆ ಆಗ್ತಾಯಿಲ್ಲ, ಜಸ್ಟ್ ಬಂತು. ಮುಳ್ಳು ತಿನ್ಬೇಕಾದ್ರೆ ಮುಳ್ಳು ಸಿಕ್ಕಿದ್ರೆ ಬೇಜಾರಾಗ್ಬಿಡುತ್ತೆ. ಪರ್ಫೆಕ್ಟ್ ಕೋಟಿಂಗು, ಕರೆಕ್ಟಾಗಿ ಮಸಾಲೆ ಹಿಡಿದಿದೆ. ಖಾರ ಸ್ವಲ್ಪ ಜಾಸ್ತಿ. ಖಾರ ಯಾರಿಗೆ ಇಷ್ಟಪಡ್ತಾರೋ ನಿಜವಾಗ್ಲೂ ಇದನ್ನಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಮತ್ತು ಫಿಶ್ಶು ಮಸ್ತಾಗಿ ಬಂದಿದೆ. ಮೀಟ್ ಕ್ವಾಲಿಟಿ ಆಗಲಿ, ಬೆಂದಿರೋದಾಗಲಿ ಫ್ರೆಶ್ ಫಿಶಲ್ಲಿ ಮಾಡ್ತಾರೆ. ಒಳ್ಳೆ ಹೋಮ್ ಮೇಡ್ ಮಸಾಲ ಮಾಡೋದ್ರಿಂದ ಆ ಕೋಟಿಂಗ್ ಮಸ್ತಿದೆ. ಒನ್ ಆಫ್ ದ ಬೆಸ್ಟ್ ಫಿಶ್ ಅಂತಲೇ ಹೇಳ್ಬೋದು. ನಾನು ಸುಮಾರು ಕಡೆ ತಿಂದಿದ್ದೀನಿ. ಈ ರೇಂಜಿಗೆ ಸ್ಪೈಸ್ ಆಗಿ, ಈ ರೇಂಜಿಗೆ ಟೇಸ್ಟಿಯಾಗಿ ಎಲ್ಲೂ ತಿಂದಿಲ್ಲ. ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ತೀನಿ. ಇದರ ಕಾಸ್ಟ್ ಬಂದು 50 ರೂಪಾಯಿ. ಇದು ಕಾನ್ಸ್ಟೆಂಟ್ ಆಗಿರುವಂಥ ಒಂದು ಪ್ರೈಸು. ನೀವು ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋಬೋದು, ಕಮ್ಮಿ ಬೇಕಾದ್ರೆ ಕಮ್ಮಿ ತೊಗೋಬೋದು. ನಾನು ಇದು ಆಫಲ್ಲ. ಇದು ಎಷ್ಟಿದು ಕಾಸ್ಟು? ಹಾಫಾ? ಫುಲ್ಲ? ಇದು ಹಾಫ್ ಎಷ್ಟು? ಹಾಫ್ ಬರಲ್ಲ. ಫುಲ್ಲೇ 50 ರೂಪಾಯಿ. ಘಾಟು ಹೊಗೆ ಬರ್ತಾಯಿದೆ, ಸಿಕ್ಕಾಬಟ್ಟೆ ಘಾಟು. ನಾನು ಫುಲ್ಲೇ ತೊಗೊಂಡಿದ್ದೀನಿ. 50 ರೂಪಾಯಿ ಇದರ ಕಾಸ್ಟು. ನೆಕ್ಸ್ಟ್ ಐಟಮು ಜಿಲೇಬಿಗೆ ಹೋಗ್ಬಿಡೋಣ. ಎಷ್ಟು ಚೆನ್ನಾಗಿ ಬೇಯಿಸಿದ್ದಾರೆ, ಕಪ್ಪಗಾಗಿದೆ ಎಲ್ಲ ಸೀದೋಗಿ. ಮಸಾಲೆ ಅಂತೂ ಹೆವಿ ಹಾಕಿದ್ದಾರೆ. ಇದ್ರ ಮೇಲೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ತಿಂದರೆ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ತೀನಿ. ಆಹಾ, ಸಖತ್ತು ಮಸಾಲ ಕೋಟಿಂಗು. ಅದು ಸ್ಪೈಸಿಯಾಗಿತ್ತು. ಇದು ಯಾವ ರೀತಿ ಇರುತ್ತೆ ಅನ್ನೋದನ್ನ ತಿಂದ್ಬಿಟ್ಟೆ ನೋಡಬೇಕು. ತಿನ್ನೋಣ. ಇದು ಕೂಡ ತುಂಬ ಬಿಸಿ ಬಿಸಿಯಾಗಿದೆ. ಫಸ್ಟ್ ಟೈಮ್ ಇಷ್ಟು ಬಿಸಿ ಬಿಸಿಯಾಗಿ ತಿಂತಾ ಇರೋದು. ಫ್ರೂಟ್ಗೆ ಹೋದಾಗೆಲ್ಲ ಎಲ್ಲ ಆರೋಗ್ಯ ಇರುತ್ತೆ. ಒಳ್ಳೆ ಮಸಾಲ ಕೋಟಿಂಗು ಪರ್ಫೆಕ್ಟಾಗಿದೆ. ಇದು ಕೂಡ ಲೈಟಾಗಿ ಸ್ಪೈಸ್ ಇದೆ, ಜಾಸ್ತಿ ಸ್ಪೈಸಿ ಅನಿಸಲ್ಲ. ಮೇಲ್ಗಡೆ ಸೀದೋಗಿರೋ ಥರ ಕೋಟಿಂಗ್ ಇದೆ, ಟೆಕ್ಸ್ಚರ್ ಥರ ಕಾಣಿಸುತ್ತೆ, ಬಟ್ ಸೀದೋಗಿರಲ್ಲ. ಮೀನು ಪರ್ಫೆಕ್ಟಾಗಿ ಬಂದಿರುತ್ತೆ. ಜಿಲೇಬಿ ಎರಡು ಫಿಶ್ ನಾನು ಟ್ರೈ ಮಾಡಿದಂಥ 2 ಫಿಶ್ ಕೂಡ ದಿ ಬೆಸ್ಟ್ ಅಂತಲೇ ಹೇಳ್ತೀನಿ. ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಅವರ ಏನಿದೆ ಕಾಟ್ಲಾ ಫಿಶ್. ಇದರ ಕಾಸ್ಟ್ ಬಂದು 50 ರೂಪಾಯಿಂದ 100 ರೂಪಾಯಿ. ಸೈಜ್ ಮೇಲೆ ಡಿಫರ್ ಆಗುತ್ತೆ. ಯಾವ ಸೈಜ್ ಬೇಕೋ ಆ ಸೈಜ್ ನೀವು ಚೂಸ್ ಮಾಡಿಕೊಂಡ್ರೆ ಅದ್ರ ತಕ್ಕಂಗೆ ಪ್ರೈಸ್ ಇರುತ್ತೆ. ಸೊ ಎರಡೂ ಕೂಡ ಬೆಸ್ಟ್ ಅಂತಲೇ ಹೇಳ್ತೀನಿ. ಇವರು ಇಲ್ಲೇ ದೇಶದಲ್ಲಿ ಕೆರೆಯಲ್ಲಿ ಮೀನು ಹಿಡಿದ್ಬಿಟ್ಟು ಅದನ್ನ ಫ್ರೆಶ್ಶಾಗಿ ಹಿಡ್ಕೊಬಂದು ಇಲ್ಲಿ ಮಾಡ್ತಾರೆ. ನಮಗೂ ಕೂಡ ಒಂದು ಫಿಶ್ ತೋರಿಸಿದ್ರು. ಹತ್ತತ್ರ ಒಂದು 8-10 kg ಇತ್ತು. ಅಷ್ಟು ದೊಡ್ಡ ಫಿಶ್ನೆಲ್ಲ ಯೂಸ್ ಮಾಡ್ತಾರಂತೆ. ಸೊ ನೆಕ್ಸ್ಟು ಮೀನು ಸಾಂಬಾರು ಜೊತೆಗೆ ಅನ್ನ. ತಮ್ಮ ಹೆಸರಣ್ಣ? ಶಿವರಾಮ್ ಅಂತ. ಇದು ದೇಶದಲ್ಲಿ ಭರ್ಜರಿ ಫಿಶ್ ಲ್ಯಾಂಡ್ ಯಾವಾಗ ಶುರುವಾಗಿದ್ದು? ಇದು ಒಂದು 12 ವರ್ಷ ಆಯ್ತು. 12 ವರ್ಷ ಆಯ್ತು. ಇದೇ ಜಾಗದಲ್ಲಿ ಮಾಡ್ತಾ ಇದ್ದೀರಾ? ಈ ಜಾಗದಲ್ಲಿ 6 ವರ್ಷ ಆಯ್ತು. ಓಕೆ. ಫಸ್ಟ್ ಮನೆ ಮುಂದೆ ಊರಲ್ಲೇ ಮಾಡ್ತಿದ್ದಾಳೆ. ಎಲ್ಲಿ? ಊರಿಗೆ, ನಮ್ದು ದೇಶಹಳ್ಳಿ ಊರು. ಓಕೆ. ಊರಿಂದ ಇಲ್ಲಿ ರೋಡ್ ಹತ್ರ ಈಗ 6 ವರ್ಷ ಸ್ಟಾರ್ಟ್ ಮಾಡಿ ಇಲ್ಲಿ ಬಂದು 6 ವರ್ಷ ಆಯ್ತು. ಹೇಗಿದೆ ಅಣ್ಣ ರೆಸ್ಪಾನ್ಸು? ಇಲ್ಲ, ಅಲ್ಲಿಗಿಂತ ಇಲ್ಲಿ ಪರವಾಗಿಲ್ಲ. ಇಲ್ಲಿ ನಾನು ಚೆನ್ನಾಗೈತೆ ವ್ಯಾಪಾರ ಅಲ್ಲಿಗಿಂತ. ಓಕೆ. ಇದು ಮೀನೆಲ್ಲ ಎಲ್ಲಿಂದ ತರ್ತೀರಾ? ಇಲ್ಲ, ನಮ್ಮೂರು ಕೆರೆ ಐತೆ. ಕೆರೆಯಿಂದನೇ? ಓಕೆ. ಡೈಲಿ ಫ್ರೆಶ್ ಫಿಶ್ ಬರ್ತಾನೆ ಇರುತ್ತೆ? ಡೈಲಿ ಬರ್ತದೆ, ಎಲ್ಲ ಫ್ರೆಶ್ ಮೀನೆ. ಓಕೆ. ಯಾವ ಮೀನು ಸಿಗುತ್ತೆ ನಿಮ್ಮ ಹತ್ರ? ಕಾಟ್ಲಾ, ಜಿಲೇಬಿ ಎರಡೇ. ಅದಕ್ಕೆ ಕಾಂಬಿನೇಷನ್ ಆಗಿ ಅಷ್ಟೇನೆ ಕೆರೆ ಮೀನು ಎಲ್ಲ ಅಲ್ವಾ, ಕಾಟ್ಲಾ ಜಿಲೇಬಿನೇ. ರಘು, ಅದೇ ರಘು ಕಾಟ್ಲಾ ಜಿಲೇಬಿ. ಓಕೆ. ಸಾಂಬಾರ್ ಮೀನು, ಸಾಂಬಾರ್ ತಲೆ. ಓಕೆ. ಮುದ್ದೆ ವೈಟ್ ರೈಸು. ಮುದ್ದೆ ವೈಟ್ ರೈಸು, ಸ್ಲೈಸು, ತವಾ ಫ್ರೈ. ಓಕೆ.
ಒಂದು ಸ್ಲೈಸ್ ಏನು ಕಾಸ್ಟ್ ಇದೆ? ಸ್ಲೈಸ್ ಬಂದಿದ್ದು 50 ರೂಪಾಯಿ, ಹಾಂ. ಮೀನು 50 ರೂಪಾಯಿಂದ 100 ರೂಪಾಯಿ ಗಂಟೆ ಇರ್ತದೆ. ಓಕೆ. ಸೈಜ್ ಇದು ಟೈಮಿಂಗ್ಸ್ ಅಣ್ಣ? ಟೈಮಿಂಗ್ಸ್ ಬೆಳಗ್ಗೆ 10 ಗಂಟೆ ಅಂದ್ರೆ ರಾತ್ರಿ 10 ಗಂಟೆ ಹೋಯ್ತು. ಇದ್ರ ಎಕ್ಸಾಕ್ಟ್ ಲೊಕೇಶನ್ ಯಾವ ಜಾಗದಲ್ಲಿ ಬರುತ್ತೆ? ಲೊಕೇಶನ್ ಬಂದು ಮಾಮೂಲು ಬೆಂಗಳೂರು ಮೈಸೂರು ಹೈವೇಲಿ ಶಿವಪುರದಿಂದ ಹಾಂ ನಾಗಮಂಗಲ ಬೆಳ್ಳೂರು ಕ್ರಾಸ್ ಹೊಡಿದ್ದು, ಹಾಂ ಹಾಂ. ಅಲ್ಲಿ ಶಿವಪುರದಿಂದ 3 ಕಿಲೋಮೀಟ್ರು. ಶಿವಪುರದಿಂದ 3 ಕಿಲೋಮೀಟ್ರು. ಗೂಗಲ್ ಲೊಕೇಶನ್ ಏನಾರು ಇದೆಯಾ? ಅದು ನಮ್ಗೆ ಗೊತ್ತಾಗಲ್ಲ. ಗೊತ್ತಾಗಲ್ವಾ? ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಸರಿ ಸರಿ. ರೈಸು ಬಿಸಿ ಬಿಸಿ ಖಾಲಿ ಆಗಿಬಿಟ್ಟಿತ್ತು, ನಮಗೋಸ್ಕರ ಇವಾಗ ಮಾಡಿ ಕೊಟ್ಟರು. ಇವ್ರು ಹೇಳಿದ್ದು ಬೆಳಗ್ಗೆ 10ರಿಂದ ರಾತ್ರಿ 10 ಗಂಟೆವರೆಗೂ ಕಂಟಿನ್ಯೂಸ್ ಆಗಿರುತ್ತೆ ಅಂತ ಹೇಳಿದ್ರು. ಬಟ್ ಜನ ಜಾಸ್ತಿ ಇರೋದ್ರಿಂದ ರೈಸ್ ಖಾಲಿ ಆಗಿತ್ತು, ಮುದ್ದೆ ಕೂಡ ಖಾಲಿ. ಏನು ಮಾಡ್ತೀರಾ, ರೈಸೇ ತಿನ್ನೋಣ. ಇದು ಕೂಡ ರೈಸ್ಗೆ ನಮ್ದಲ್ಲ ಹುಳಿ ಜಾಸ್ತಿ ಹಾಕಿದ್ರು ಕೂಡ ಅಷ್ಟು ಹುಳಿ ಗೊತ್ತಾಗಲ್ಲ. ನಿನಗೆ ಹುಳಿ ಹಾಕಿಲ್ಲ ಅಂತ ಸ್ಮೆಲ್ ಹೊಡಿಯುತ್ತೆ. ಹುಳಿ ಹಾಕಿದ್ರು ಕೂಡ ಆ ಲೆವೆಲ್ ಗೊತ್ತಾಗಲ್ಲ. ಇದು ಕೂಡ ಪರ್ಫೆಕ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಸ್ವಲ್ಪ ನೀರು ಥರ ಇದ್ದರೂ ಕೂಡ ಗ್ರೇವಿ ಟೈಪಲ್ಲಿ ಇಲ್ಲ, ನೀರು ಥರ ಇದ್ದರೂ ಕೂಡ ತಿನ್ನಬೇಕಾದ್ರೆ ಅದ್ರ ಫ್ಲೇವರು ಮಜಾ ಕೊಡುತ್ತೆ. ಲೈಟಾಗಿ ಹುಳಿ ಹೊಡಿತಾ ಇದೆ, ನನಗೆ ಆ ಫೀಲ್ ಆಗಲಿಲ್ಲ, ಈಗ ಆಗ್ತಾಯಿದೆ. ಕಾಟ್ಲ ಜೊತೆ ತಿನ್ನೋಣ. ಹಂಗೆ ಒಂದು ಪೀಸ್ ತಗೊಂಡು ಆಹಾ ಸಿಕ್ಕಾಬಟ್ಟೆ ಖಾರ ಆಗ್ತಾಯಿಲ್ಲ. ಆಹಾ ಅಂದರೆ ನಮ್ಮ ಕ್ಯಾಮ್ರಾಮೇನು ಏನು ಬ್ರದರ್ ನೀವು ಎಲ್ಲದಕ್ಕೂ ಆಹಾ ಅಂತೀರ ಅಂತ ನನಗೆ ಹೇಳ್ತಾರೆ. ಅಷ್ಟು ಖಾರ ಇದೆ, ಅವ್ರು ತಿನ್ನೋರಿಗೆ ಗೊತ್ತಾಗುತ್ತೆ. ಸ್ವರ್ಗ ಅಂತಲೇ ಹೇಳ್ಬೋದು. ಸೊ ನೀವೇನಾದರೂ ದೇಶಹಳ್ಳಿಲಿ ಫಿಶ್ ತಿಂದಿದ್ರೆ ನಾನು ಕಮೆಂಟ್ ಮಾಡಿ, ತಿಂದಿಲ್ಲ ಅಂದರೆ ಬಂದು ಟ್ರೈ ಮಾಡಿ. ಒಂದು ಬೆಸ್ಟ್ ಜಾಗ ಅಂತಲೇ ಹೇಳ್ತೀನಿ. ಸ್ಪೈಸಿಯಾಗಿ ಸಖತ್ತಾಗಿರೋಂಥ ಮೀನು ತಿನ್ನಬೇಕು, ಒಳ್ಳೆ ಮೀನು ತಿನ್ನಬೇಕಾದ್ರೆ ಇದೊಂದು ಬೆಸ್ಟ್ ಸ್ಪಾಟು. ಬಿಸಿಯಾಗಿ ನನಗೆ ಆಲ್ರೆಡಿ ಬೆವರು ಕಿತ್ಕೊತಿದೆ. ಆ ಮಟ್ಟದಲ್ಲಿ ಸ್ಪೈಸಿ ಇದೆ, ಬಿಸಿನೂ ಇದೆ. ಸೊ ನನಗಂತೂ ಇಲ್ಲಿ ಕಂಪ್ಲೀಟಾಗಿ ಸ್ಯಾಟಿಸ್ಫೈ ಅಂತಲೇ ಹೇಳ್ತೀನಿ. ಟೇಸ್ಟ್ ವೈಸ್ ಅಂತೂ ಗುಡ್. ನೀವೇನಾದರೂ ಈ ಕಡೆ ಬಂದರೆ ಇಲ್ಲಿ ವಿಸಿಟ್ ಮಾಡಿ ನಾನು ಕಮೆಂಟ್ ತಿಳಿಸಿ. ಇನ್ನು ವಿಸಿಟ್ ಮಾಡಿಲ್ಲ ಅಂದರೆ ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ, ಆದಮೇಲೆ ನೀವೇ ಹೇಳ್ತೀರಾ ಬೆಸ್ಟ್ ಅಂತ. ಜೊತೆಗೆ ಯಾರ್ಯಾರು ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೈನಲಾಗಿ ಥಮ್ಸ್ ಅಪ್ಪು ಏನಕ್ಕೆ ತೊಗೊಂಡೆ ಅಂದರೆ ಹೇಳ್ತೀನಿ, ಸ್ಪೈಸಿ ಸಿಕ್ಕಾಬಟ್ಟೆ ಖಾರ. ಒಂದು ಸಿಪ್ಪು ಖಾರ ಕಮ್ಮಿ ಆಗಲಿ ಅಂದರೆ ಒಳಗಡೆ ಉರಿತಾ ಇದೆ, ಅಷ್ಟು ಖಾರ ಇದೆ. ಆಹಾ ಚೆಲ್ಲೋಗ್ತಾ ಇದೆ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಇನ್ನೊಂದು ಇದೇ ಥರ ಇಂಟ್ರೆಸ್ಟಿಂಗ್ ಆಗಿರುವಂಥ ಫುಡ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.